ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಡಿಸಿಎಂ ಹಾಗೂ ರಾಜಣ್ಣ ಇಬ್ಬರ ಭೇಟಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ? ಯಾಕಂದ್ರೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ರಾಜಣ್ಣ ಬಹಳ ವಿರುದ್ಧವಾಗಿದ್ರು, ಈಗ ಇಬ್ರು ಕೂಡ ಆಪ್ತರಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಇದನ್ನ ರಾಜಕೀಯವಾಗಿ ಒಂದಷ್ಟು ವಿಮರ್ಶೆ ಮಾಡೋದಾದ್ರೆ ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ಯಾರು ಮಿತ್ರರಲ್ಲೂ ಪರ್ಮನೆಂಟ್ ಯಾರು ಶತ್ರುಗಳಲ್ಲ ಅನ್ನೋಂತ ಒಂದು ಮಾತಿದೆ. ಸ್ವಂತ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿದ್ರು ಕೂಡ ಇಬ್ಬರು ಎನ್ಎಸ್ಸಿಗೆ ಕಾಯ್ತಾ ಇದ್ರು. ಒಂದು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಸದಾ ಸಿಎಂ ಪರವಾಗಿ ರಾಜಣ್ಣ ಅವರು ನಿಲ್ತಾ ಇದ್ರು ಮತ್ತು ಡಿಕೆ ಶಿವಕುಮಾರ್ ಅವರನ್ನ ತುಚ್ಛವಾದಂತಹ ಪದಗಳಲ್ಲೇ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿಬಿಟ್ರೆ ಕೆಪಿಸಿಸಿ ಕಚೇರಿಗೆ ಬಾಗಿಲನ್ನು ಹಾಕಬೇಕಾಗುತ್ತೆ ಅನ್ನುವಂತ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಒಂದು ಬಾಂಬ್ ಅನ್ನು ಸಿಡಿಸುವಂತ ಕೆಲಸವನ್ನು ಮಾಡಿದ್ರು ಮತ್ತು ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಕೂಡ ಒಂದಷ್ಟು ಮಾತುಗಳನ್ನು ರಾಜಣ್ಣ ಅವರು ಹೇಳಿದ್ರು. ಕೆಪಿಸಿಸಿ ಕಚೇರಿಗೆ ಬಾಗಿಲು ಹಾಕಬೇಕಾಗುತ್ತೆ, ಜೊತೆಗೆ 2.5 ವರ್ಷಕ್ಕೆ ಅಧಿಕಾರ ಬೇಡ, 5 ವರ್ಷಕ್ಕೆ ಹೋಗೋಣ, ಆದ್ರೆ ಈಗಲೇ ಚುನಾವಣೆಗೆ ಹೋಗ್ಬಿಡೋಣ ಡಿಸೈಲ್ ಮಾಡಿ ಅನ್ನುವಂತ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರು ಮಾಡ್ತಾ ಇದ್ರು. ಇದರ ನಡುವೆ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ಒಂದು ಭೇಟಿ ಮಾಡುವ ಮೂಲಕ ರಾಜಣ್ಣ ಅವರು ವಿಶ್ವಾಸ ಪಡೆಯುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಅದರ ಜೊತೆಗೆ ಈಗ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಇವರು ಸಿಎಂ ಬಣ್ಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಿಎಂ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಇವರನ್ನೆಲ್ಲ ಒಂದಿಷ್ಟು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಅವರಿಗೆ ಉನ್ನತ ಹುದ್ದೆಗಳು ದೆಹಲಿ ಮಟ್ಟದಲ್ಲಿ ಮತ್ತೆ ಸಿಗುತ್ತೆ, ಆದ್ರೆ ರಾಜ್ಯ ರಾಜಕೀಯದ ಮಟ್ಟದಲ್ಲಿ ನಾನು ಕೂಡ ದುಡಿದಿದ್ದೇನೆ, ನನಗೊಂದಷ್ಟು ಅವಕಾಶ ಬೇಕು, ನೀವು ಇಂತಹ ಸಂದರ್ಭದಲ್ಲಿ ಅಡ್ಡಗಾಲ ಆಗಬೇಡಿ ಅನ್ನುವಂತ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಜೊತೆಗೆ ನಿಮಗೂ ಕೂಡ ನನ್ನ ಜೊತೆಗೆ ಉತ್ತಮವಾದಂತಹ ರಾಜಕೀಯ ಭವಿಷ್ಯಗಳು ಸಿಗ್ತವೆ ಅನ್ನುವಂತ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಇದು ಬಾರಿ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವರ ಪುತ್ರನಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಉತ್ತಮವಾದಂತಹ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ರಾಜಣ್ಣ ಅವರ ಹೆಗಲ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ರಾಜಣ್ಣ ಅವರು ಸಿಎಂ ಬಣ್ಣದಿಂದ ಈಗ ಡಿಕೆ ಶಿವಕುಮಾರ್ ಅವರ ಬಣ್ಣದತ್ತ ವಾಲ್ತಾರ ಅಥವಾ ಡಿಕೆ ಶಿವಕುಮಾರ್ ಅವರ ಮನವಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದು ಕುತೂಹಲ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ನಿನ್ನೆಯ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಭೇಟಿ ಇದೆಯಲ್ಲ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ರಾಜಣ್ಣ ಅವರು ಸಹಕರಿಸಿದ್ದೇ ಆದಲ್ಲಿ, ಜಾರಕಿಹೊಳಿ ಅವರು ಸಹಕರಿಸಿದ್ದೇ ಆದಲ್ಲಿ ಸಿಎಂ ಸ್ಥಾನವನ್ನು ಪಡೆಯೋಕೆ ಒಂದಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗಲಿದೆ. ಅಶ್ವಿನಿ, ರೈಟ್. ಬಸವರಾಜ್, ಥ್ಯಾಂಕ್ ಯು. ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಡಿಸಿಎಂ ಹಾಗೂ ರಾಜಣ್ಣ ಇಬ್ಬರ ಭೇಟಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ? ಯಾಕಂದ್ರೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ರಾಜಣ್ಣ ಬಹಳ ವಿರುದ್ಧವಾಗಿದ್ರು, ಈಗ ಇಬ್ರು ಕೂಡ ಆಪ್ತರಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಇದನ್ನ ರಾಜಕೀಯವಾಗಿ ಒಂದಷ್ಟು ವಿಮರ್ಶೆ ಮಾಡೋದಾದ್ರೆ ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ಯಾರು ಮಿತ್ರರಲ್ಲೂ ಪರ್ಮನೆಂಟ್ ಯಾರು ಶತ್ರುಗಳಲ್ಲ ಅನ್ನುವಂತ ಒಂದು ಮಾತಿದೆ. ಸ್ವಂತ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿದ್ರು ಕೂಡ ಇಬ್ಬರು ಎನ್ಎಸ್ಸಿಗೆ ಕಾಯ್ತಾ ಇದ್ರು. ಒಂದು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಸದಾ ಸಿಎಂ ಪರವಾಗಿ ರಾಜಣ್ಣ ಅವರು ನಿಲ್ತಾ ಇದ್ರು ಮತ್ತು ಡಿಕೆ ಶಿವಕುಮಾರ್ ಅವರನ್ನ ತುಚ್ಛವಾದಂತಹ ಪದಗಳಲ್ಲೇ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿಬಿಟ್ರೆ ಕೆಪಿಸಿಸಿ ಕಚೇರಿಗೆ ಬಾಗಿಲನ್ನು ಹಾಕಬೇಕಾಗುತ್ತೆ ಅನ್ನುವಂತ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಒಂದು ಬಾಂಬ್ ಅನ್ನು ಸಿಡಿಸುವಂತ ಕೆಲಸವನ್ನು ಮಾಡಿದ್ರು ಮತ್ತು ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಕೂಡ ಒಂದಷ್ಟು ಮಾತುಗಳನ್ನು ರಾಜಣ್ಣ ಅವರು ಹೇಳಿದ್ರು. ಕೆಪಿಸಿಸಿ ಕಚೇರಿಗೆ ಬಾಗಿಲು ಹಾಕಬೇಕಾಗುತ್ತೆ, ಜೊತೆಗೆ 2.5 ವರ್ಷಕ್ಕೆ ಅಧಿಕಾರ ಬೇಡ, 5 ವರ್ಷಕ್ಕೆ ಹೋಗೋಣ, ಆದ್ರೆ ಈಗಲೇ ಚುನಾವಣೆಗೆ ಹೋಗ್ಬಿಡೋಣ ಡಿಸೈಲ್ ಮಾಡಿ ಅನ್ನುವಂತ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರು ಮಾಡ್ತಾ ಇದ್ರು. ಇದರ ನಡುವೆ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ಒಂದು ಭೇಟಿ ಮಾಡುವ ಮೂಲಕ ರಾಜಣ್ಣ ಅವರು ವಿಶ್ವಾಸ ಪಡೆಯುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಅದರ ಜೊತೆಗೆ ಈಗ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಇವರು ಸಿಎಂ ಬಣ್ಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಿಎಂ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಇವರನ್ನೆಲ್ಲ ಒಂದಿಷ್ಟು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಅವರಿಗೆ ಉನ್ನತ ಹುದ್ದೆಗಳು ದೆಹಲಿ ಮಟ್ಟದಲ್ಲಿ ಮತ್ತೆ ಸಿಗುತ್ತೆ, ಆದ್ರೆ ರಾಜ್ಯ ರಾಜಕೀಯದ ಮಟ್ಟದಲ್ಲಿ ನಾನು ಕೂಡ ದುಡಿದಿದ್ದೇನೆ, ನನಗೊಂದಷ್ಟು ಅವಕಾಶ ಬೇಕು, ನೀವು ಇಂತಹ ಸಂದರ್ಭದಲ್ಲಿ ಅಡ್ಡಗಾಲ ಆಗಬೇಡಿ ಅನ್ನುವಂತ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಜೊತೆಗೆ ನಿಮಗೂ ಕೂಡ ನನ್ನ ಜೊತೆಗೆ ಉತ್ತಮವಾದಂತಹ ರಾಜಕೀಯ ಭವಿಷ್ಯಗಳು ಸಿಗ್ತವೆ ಅನ್ನುವಂತ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಇದು ಬಾರಿ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವರ ಪುತ್ರನಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಉತ್ತಮವಾದಂತಹ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ರಾಜಣ್ಣ ಅವರ ಹೆಗಲ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ರಾಜಣ್ಣ ಅವರು ಸಿಎಂ ಬಣ್ಣದಿಂದ ಈಗ ಡಿಕೆ ಶಿವಕುಮಾರ್ ಅವರ ಬಣ್ಣದತ್ತ ವಾಲ್ತಾರ ಅಥವಾ ಡಿಕೆ ಶಿವಕುಮಾರ್ ಅವರ ಮನವಿಗೆ ಸ್ಪಂದಿಸ್ತಾರ ಅನ್ನೋಂಥದ್ದು ಕುತೂಹಲ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ನಿನ್ನೆಯ ರಾಜಣ್ಣ ಡಿಕೆ ಶಿವಕುಮಾರ್ ಅವರ ಭೇಟಿ ಇದೆಯಲ್ಲ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ
ಸಂದರ್ಭದಲ್ಲಿ ರಾಜಣ್ಣ ಅವರು ಸಹಕರಿಸಿದ್ದೇ ಆದಲ್ಲಿ, ಜಾರಕಿಹೊಳಿ ಅವರು ಸಹಕರಿಸಿದ್ದೇ ಆದಲ್ಲಿ ಸಿಎಂ ಸ್ಥಾನವನ್ನು ಪಡೆಯೋಕೆ ಒಂದಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು. ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಡಿಸಿಎಂ ಹಾಗೂ ರಾಜಣ್ಣ ಇಬ್ಬರ ಭೇಟಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಯಾಕಂದ್ರೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ರಾಜಣ್ಣ ಬಹಳ ವಿರುದ್ಧವಾಗಿದ್ರು, ಈಗ ಇಬ್ರು ಕೂಡ ಆಪ್ತರಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಇದನ್ನ ರಾಜಕೀಯವಾಗಿ ಒಂದಷ್ಟು ವಿಮರ್ಶೆ ಮಾಡೋದಾದ್ರೆ ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ಯಾರು ಮಿತ್ರರಲ್ಲೂ ಪರ್ಮನೆಂಟ್ ಯಾರು ಶತ್ರುಗಳಲ್ಲ ಅನ್ನುವಂತ ಒಂದು ಮಾತಿದೆ. ಸ್ವಂತ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿದ್ರು ಕೂಡ ಇಬ್ಬರು ಎನ್ಎಸ್ಸಿಗೆ ಕಾಯ್ತಾ ಇದ್ರು. ಒಂದು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಸದಾ ಸಿಎಂ ಪರವಾಗಿ ರಾಜಣ್ಣ ಅವರು ನಿಲ್ತಾ ಇದ್ರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತುಚ್ಛವಾದಂತಹ ಪದಗಳಲ್ಲೇ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಕೆಪಿಸಿಸಿ ಕಚೇರಿಗೆ ಬಾಗಿಲನ್ನು ಹಾಕಬೇಕಾಗುತ್ತೆ ಅನ್ನುವಂತ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಒಂದು ಬಾಂಬ್ ಅನ್ನು ಸಿಡಿಸುವಂತ ಕೆಲಸವನ್ನು ಮಾಡಿದ್ರು. ಮತ್ತು ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಕೂಡ ಒಂದಷ್ಟು ಮಾತುಗಳನ್ನು ರಾಜಣ್ಣ ಅವರು ಹೇಳಿದ್ರು. ಕೆಪಿಸಿಸಿ ಕಚೇರಿಗೆ ಬಾಗಿಲು ಹಾಕಬೇಕಾಗುತ್ತೆ, ಜೊತೆಗೆ 2.5 ವರ್ಷಕ್ಕೆ ಅಧಿಕಾರ ಬೇಡ, 5 ವರ್ಷಕ್ಕೆ ಹೋಗೋಣ, ಆದ್ರೆ ಈಗಲೇ ಚುನಾವಣೆಗೆ ಹೋಗ್ಬಿಡೋಣ ಡಿಸೈಲ್ ಮಾಡಿ ಅನ್ನುವಂತ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರು ಮಾಡ್ತಾ ಇದ್ರು. ಇದರ ನಡುವೆ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ರಾಜಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ಒಂದು ಭೇಟಿ ಮಾಡುವ ಮೂಲಕ ರಾಜಣ್ಣ ಅವರು ವಿಶ್ವಾಸ ಪಡೆಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಅದರ ಜೊತೆಗೆ ಈಗ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಇವರು ಸಿಎಂ ಬಣ್ಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಿಎಂ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಇವರನ್ನೆಲ್ಲ ಒಂದಿಷ್ಟು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಅವರಿಗೆ ಉನ್ನತ ಹುದ್ದೆಗಳು ದೆಹಲಿ ಮಟ್ಟದಲ್ಲಿ ಮತ್ತೆ ಸಿಗುತ್ತೆ, ಆದ್ರೆ ರಾಜ್ಯ ರಾಜಕೀಯದ ಮಟ್ಟದಲ್ಲಿ ನಾನು ಕೂಡ ದುಡಿದಿದ್ದೇನೆ, ನನಗೊಂದಷ್ಟು ಅವಕಾಶ ಬೇಕು, ನೀವು ಇಂತಹ ಸಂದರ್ಭದಲ್ಲಿ ಅಡ್ಡಗಾಲ ಆಗಬೇಡಿ ಅನ್ನುವಂತ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಜೊತೆಗೆ ನಿಮಗೂ ಕೂಡ ನನ್ನ ಜೊತೆಗೆ ಉತ್ತಮವಾದಂತಹ ರಾಜಕೀಯ ಭವಿಷ್ಯಗಳು ಸಿಗ್ತವೆ ಅನ್ನುವಂತ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಇದು ಬಾರಿ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವರ ಪುತ್ರನಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಉತ್ತಮವಾದಂತಹ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ರಾಜಣ್ಣ ಅವರ ಹೆಗಲ ಮೇಲೆ ಇರತಕ್ಕಂಥದ್ದು. ಹೀಗಾಗಿ ರಾಜಣ್ಣ ಅವರು ಸಿಎಂ ಬಣ್ಣದಿಂದ ಈಗ ಡಿ ಕೆ ಶಿವಕುಮಾರ್ ಅವರ ಬಣ್ಣದತ್ತ ವಾಲ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದು ಕುತೂಹಲ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ನಿನ್ನೆಯ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರ ಭೇಟಿ ಇದೆಯಲ್ಲ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ರಾಜಣ್ಣ ಅವರು ಸಹಕರಿಸಿದ್ದೇ ಆದಲ್ಲಿ, ಜಾರಕಿಹೊಳಿ ಅವರು ಸಹಕರಿಸಿದ್ದೇ ಆದಲ್ಲಿ ಸಿಎಂ ಸ್ಥಾನವನ್ನು ಪಡೆಯೋಕೆ ಒಂದಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು. ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಡಿಸಿಎಂ ಹಾಗೂ ರಾಜಣ್ಣ ಇಬ್ಬರ ಭೇಟಿ ಇದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಯಾಕಂದ್ರೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ರಾಜಣ್ಣ ಬಹಳ ವಿರುದ್ಧವಾಗಿದ್ರು, ಈಗ ಇಬ್ರು ಕೂಡ ಆಪ್ತರಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಇದನ್ನ ರಾಜಕೀಯವಾಗಿ ಒಂದಷ್ಟು ವಿಮರ್ಶೆ ಮಾಡೋದಾದ್ರೆ ಖಂಡಿತ ಅಶ್ವಿನಿ, ರಾಜಕೀಯದಲ್ಲಿ ಯಾರು ಮಿತ್ರರಲ್ಲೂ ಪರ್ಮನೆಂಟ್ ಯಾರು ಶತ್ರುಗಳಲ್ಲ ಅನ್ನುವಂತ ಒಂದು ಮಾತಿದೆ. ಸ್ವಂತ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿದ್ರು ಕೂಡ ಇಬ್ಬರು ಎನ್ಎಸ್ಸಿಗೆ ಕಾಯ್ತಾ ಇದ್ರು. ಒಂದು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಸದಾ ಸಿಎಂ ಪರವಾಗಿ ರಾಜಣ್ಣ ಅವರು ನಿಲ್ತಾ ಇದ್ರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ತುಚ್ಛವಾದಂತಹ ಪದಗಳಲ್ಲೇ ಒಂದಷ್ಟು ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಕೆಪಿಸಿಸಿ ಕಚೇರಿಗೆ ಬಾಗಿಲನ್ನು ಹಾಕಬೇಕಾಗುತ್ತೆ ಅನ್ನುವಂತ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಒಂದು ಬಾಂಬ್ ಅನ್ನು ಸಿಡಿಸುವಂತ ಕೆಲಸವನ್ನು ಮಾಡಿದ್ರು. ಮತ್ತು ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಕೂಡ ಒಂದಷ್ಟು ಮಾತುಗಳನ್ನು ರಾಜಣ್ಣ ಅವರು ಹೇಳಿದ್ರು. ಕೆಪಿಸಿಸಿ ಕಚೇರಿಗೆ ಬಾಗಿಲು ಹಾಕಬೇಕಾಗುತ್ತೆ, ಜೊತೆಗೆ 2.5 ವರ್ಷಕ್ಕೆ ಅಧಿಕಾರ ಬೇಡ, 5 ವರ್ಷಕ್ಕೆ ಹೋಗೋಣ, ಆದ್ರೆ ಈಗಲೇ ಚುನಾವಣೆಗೆ ಹೋಗ್ಬಿಡೋಣ ಡಿಸೈಲ್ ಮಾಡಿ ಅನ್ನುವಂತ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರು ಮಾಡ್ತಾ ಇದ್ರು. ಇದರ ನಡುವೆ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥ ರಾಜಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ಒಂದು ಭೇಟಿ ಮಾಡುವ ಮೂಲಕ ರಾಜಣ್ಣ ಅವರು ವಿಶ್ವಾಸ ಪಡೆಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ರು, ಅದರ ಜೊತೆಗೆ ಈಗ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ಇವರು ಸಿಎಂ ಬಣ್ಣದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಿಎಂ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಇವರನ್ನೆಲ್ಲ ಒಂದಿಷ್ಟು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಅವರಿಗೆ ಉನ್ನತ ಹುದ್ದೆಗಳು ದೆಹಲಿ ಮಟ್ಟದಲ್ಲಿ ಮತ್ತೆ ಸಿಗುತ್ತೆ, ಆದ್ರೆ ರಾಜ್ಯ ರಾಜಕೀಯದ ಮಟ್ಟದಲ್ಲಿ ನಾನು ಕೂಡ ದುಡಿದಿದ್ದೇನೆ, ನನಗೊಂದಷ್ಟು ಅವಕಾಶ ಬೇಕು, ನೀವು ಇಂತಹ ಸಂದರ್ಭದಲ್ಲಿ ಅಡ್ಡಗಾಲ ಆಗಬೇಡಿ ಅನ್ನುವಂತ ಒಂದಷ್ಟು ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಜೊತೆಗೆ
ಜೊತೆಗೆ ನಿಮಗೂ ಕೂಡ ನನ್ನ ಜೊತೆಗೆ ಉತ್ತಮವಾದಂತಹ ರಾಜಕೀಯ ಭವಿಷ್ಯಗಳು ಸಿಗ್ತವೆ ಅನ್ನುವಂತ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಜನ್ ಅವರು ಇದು ಬಾರಿ ಕೊನೆಯ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಪುತ್ರನಿಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಉತ್ತಮವಾದಂತಹ ಭವಿಷ್ಯವನ್ನು ಕಲ್ಪಿಸಿಕೊಡ್ಬೇಕಾದಂತ ಅನಿವಾರ್ಯತೆ ಕೂಡ ರಾಜನ್ ಅವರ ಹೆಗಲ ಮೇಲೆ ಇರ್ತಕ್ಕಂಥದ್ದು. ಹೀಗಾಗಿ ರಾಜನ್ ಅವರು ಸಿಎಂ ಬಣದಿಂದ ಈಗ ಡಿ ಕೆ ಶಿವಕುಮಾರ್ ಅವರ ಬಣ್ಣದತ್ತ ವಾಲ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಸ್ಪಂದಿಸ್ತಾರ ಅನ್ನೋಂಥದ್ದು ಕುತೂಹಲ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ನಿನ್ನೆ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರ ಭೇಟಿ ಇದೆಯಲ್ಲ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ಒಂದು ರೀತಿಯಲ್ಲಿ ರಾಜಣ್ಣ ಅವರು ಸಹಕರಿಸಿದ್ದೇ ಆದಲ್ಲಿ, ಜಾರಕಿಹೊಳಿ ಅವರು ಸಹಕರಿಸಿದ್ದೇ ಆದಲ್ಲಿ ಸಿಎಂ ಸ್ಥಾನವನ್ನು ಪಡೆಯೋಕೆ ಒಂದಷ್ಟು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು.